ನನ್ನ ವೇಟ್ ಸ್ವಲ್ಪ ದಿವಸದಿಂದ ಸ್ಟ್ರಕ್ ಆಗಿತ್ತು. ನಾನು ಎಷ್ಟು ಡಯಟ್ ಮಾಡಿದ್ರು, ಏನು ಎಕ್ಸಸೈಸ್, ವಾಕಿಂಗ್ ಎಲ್ಲ ಮಾಡಿದ್ರು ವೇಟ್ ಅಷ್ಟಕ್ಕೆ ನಿಂತಿತ್ತು. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅಷ್ಟಕ್ಕೆ ನಿಂತಿತ್ತು. ಸೊ ನಾನು ಈ ಮ್ಯಾಜಿಕಲ್ ವೇಟ್ ಲಾಸ್ ಡ್ರಿಂಕ್ನ ಟ್ರೈ ಮಾಡಿದೆ. ಆಮೇಲಿಂದ ನನ್ನ ವೇಟ್ ಲಾಸ್ ಪ್ರತಿ ದಿವಸ 500 ಗ್ರಾಮ್ ಈ ರೀತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಇದ್ರ ಜೊತೆಲಿ ಇದು ನಮ್ಮ ಗಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಮ್ಮ ಹೇರ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನನ್ನ ಕೂದಲು ನೋಡ್ಬೋದು ನೀವು. ಜಸ್ಟ್ ನೀವು ಸ್ವಲ್ಪ ದಿವಸ ಎಷ್ಟು ದಿವಸ ಇದನ್ನ ಕುಡಿಬೇಕು ಅಂತ ಕೂಡ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಂಡ್ ನನ್ನ ಹೇರ್ ಲೆಂತ್ ನೋಡ್ಬೋದು ನೀವು. ನನ್ನ ಹೇರ್ ಲೆಂತ್ ನನ್ನ ಹೇರ್ ಲೆಂತ್ ಕೂಡ ನೋಡಿ. ನಂದು ಆಕ್ಚುಲಿ ವೇವಿ ಹೇರ್. ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ ನನ್ನ ಹೇರ್ ಇಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ. ಸೊ ನನ್ನ ಹೇರ್ ಕೂಡ ಲೆಂತಿ ಆಗಿದೆ, ಉದ್ದವಾಗಿ ಬೆಳೆದಿದೆ. ಹೇರ್ ಕೂಡ ಡೆನ್ಸ್ ಆಗಿ ಥಿಕ್ ಆಗಿದೆ. ಅಂಡ್ ನನ್ನ ಸ್ಕಿನ್ ಅಲ್ಲೂ ಕೂಡ ನಾನು ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀನಿ ಅಲಾಂಗ್ ವಿತ್ ಮೈ ಹೋಮ್ ರೆಮಿಡೀಸ್. ಅಂಡ್ ನಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮೆಟಬಾಲಿಸಮ್ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ವೇಟ್ ಲಾಸ್ ನಲ್ಲಿ ನಾನು ಯಾವಾಗ್ಲೂ ಇದನ್ನ ಹೇಳೋದು, ವೇಟ್ ಲಾಸ್ ನಲ್ಲಿ ಮೆಟಬಾಲಿಸಮ್ ಚೆನ್ನಾಗಿದ್ದಷ್ಟು ನಿಮ್ಮ ವೇಟ್ ಲಾಸ್, ಫ್ಯಾಟ್ ಲಾಸ್, ನೀವು ಸಣ್ಣ ಆಗೋದು ಇದು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಸೊ ನಿಮ್ಮ ಮೆಟಬಾಲಿಸಮ್ನ ಮೊದಲು ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಸೊ ಇದು ಮೆಟಬಾಲಿಸಮ್ ರೇಟ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸೊ ಅದರಿಂದ ಫ್ಯಾಟ್ ಲಾಸ್, ವೇಟ್ ಲಾಸ್ ಕೂಡ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಅಂಡ್ ಸ್ಟ್ರಕ್ ಆಗಿರೋ ವೇಟ್ ಮೇಲೆ, ಎಸ್ಪೆಷಲಿ ಯಾರ್ದೆಲ್ಲ ಸ್ಟ್ರಕ್ ಆಗಿದೆಯಲ್ಲ ವೇಟ್, ಅವರಿಗೆ ಈ ಸ್ಪೆಷಲ್ ಆಗಿರೋಂಥ ಡ್ರಿಂಕ್ ಅಂತ ಹೇಳ್ತೀನಿ. ಸ್ಟ್ರಕ್ ಆಗಿದ್ರೆ ಏನೇ ಮಾಡಿದ್ರು ಕೂಡ ವೇಟ್ ಅಷ್ಟಕ್ಕೆ ನಿಂತಿದೆ. ಇನ್ನು ಪ್ರತಿ ದಿವಸ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಆಗ್ತಿದೆ, ಬಟ್ ಕಡಿಮೆ ಆಗ್ತಿಲ್ಲ ಅಂತ ಅಂದ್ರೆ ಈ ವೇಟ್ ಲಾಸ್ ಡ್ರಿಂಕ್ ನೀವು ಟ್ರೈ ಮಾಡಲೇಬೇಕು. ತುಂಬಾ ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ತೋರಿಸ್ತೀನಿ ನಾನು. ಸೊ ನಾನು ಜಸ್ಟ್ ಈಗೇನು ಇದನ್ನ ಮಾಡ್ಕೊಂಡಿದ್ದೀನಿ. ಸೊ ನನಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೆ ನಿಮ್ಮ ಜೊತೆಲೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಆ್ಯಂಡ್ ಇದರ ಆಲ್ಟರ್ನೇಟ್ ಕೂಡ ನಾನು ಹೇಳ್ತಾ ಹೋಗ್ತೀನಿ, ಈ ಇಂಗ್ರೀಡಿಯೆಂಟ್ ಇಲ್ಲ ಅಂದರೆ ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಇದನ್ನು ಫ್ರೆಶ್ ಆಗಿ ಮಾಡ್ಕೊಂಡ ತಕ್ಷಣನೇ ಕುಡಿಬೇಕು. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಆ್ಯಂಡ್ ದಿಸ್ ಇಸ್ ಮಾರ್ನಿಂಗ್ ವೇಟ್ ಲಾಸ್ ಡ್ರಿಂಕ್. ನಾನಿಲ್ಲಿ 2 ಸ್ಟೆಮ್ ಆಫ್ ಕರಿಬೇವಿನ ಎಲೆಗಳನ್ನ ತಗೋತಾ ಇದ್ದೀನಿ, 2 ಕಡ್ಡಿಯಷ್ಟು. ಆ್ಯಂಡ್ ಇದ್ರ ಬೆನಿಫಿಟ್ಸ್ ಹೇಳಬೇಕು ಅಂದರೆ ಇದು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ನಮ್ಮ ಫ್ಯಾಟ್ ತುಂಬ ಚೆನ್ನಾಗಿ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ನಾವು ಜಾಸ್ತಿ ಫ್ಯಾಟ್, ಜಾಸ್ತಿ ಕ್ಯಾಲೋರಿ ಇಂಟೇಕ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಕೊಲೆಸ್ಟ್ರಾಲ್ ಕೂಡ ಪ್ರಿವೆಂಟ್ ಮಾಡುತ್ತೆ, ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಅರ್ಧ ಸ್ಪೂನಷ್ಟು ಗ್ರೇಟೆಡ್ ಜಿಂಜರ್ ತೊಗೊಂಡಿದ್ದೀನಿ, ಅಂದರೆ ಹಸಿ ಶುಂಠಿ. ಸೊ ಇದು ಹಸಿ ಶುಂಠಿ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಜೊತೆಗೆ ನಮಗೆ ಹಸುವಾಗೋದಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಇಲ್ಲಿ 2 ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಫ್ಯಾಟ್ ಬರ್ನಿಂಗ್ನ ಫಾಸ್ಟ್ ಮಾಡುತ್ತೆ, ಹಸುವಾಗೋದಕ್ಕೆ ಬಿಡೋದಿಲ್ಲ. ವೈಟಮಿನ್ ಸಿ ಇದೆ, ಫೈಬರ್ ಕೂಡ ಇದೆ, ಆ್ಯಂಡ್ ಕೂದಲಿಗೆ, ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. 1/4 ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋದಕ್ಕೆ. ಆ್ಯಂಡ್ ಇದು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ 1/4 ಸ್ಪೂನಷ್ಟು. ಆ್ಯಂಡ್ ಇದು ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕಿದರೆ ತುಂಬ ಒಳ್ಳೆಯದು, ಅದು ಕೂಡ 1 ಪಿಂಚ್ ಅಷ್ಟು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ. ಇದಕ್ಕೆಲ್ಲ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಜೀರಿಗೆ ಪುಡಿ ಕೂಡ ಹಾಕಿದ್ದೀನಿ, ಏನಕ್ಕೆ ಅಂದರೆ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಆ್ಯಂಡ್ ನೆಕ್ಸ್ಟ್ ಈಗ ಇದನ್ನು ನಾವು ಜ್ಯೂಸಾಗಿ ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸ್ ತಗೊಳ್ಳಿ, ಒಂದು ಅರೌಂಡ್ 250 to 350 ml ಅಷ್ಟು ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಮೆಜರ್ಮೆಂಟ್ ಹೇಳಬೇಕು ಅಂದರೆ 1 ಎಳ್ನೀರು ತಗೊಳ್ಳಿ. ಆ್ಯಕ್ಚುಲಿ ನಾನು ಪ್ರತಿ ದಿವಸ ಇದು ಎಳ್ನೀರು ಜೊತೆಲೇ ನಾನು ಕುಡಿತಾ ಇರೋದು. ಇವಾಗ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ತುಂಬ ಒಳ್ಳೆಯದು ಹೆಲ್ತ್ಗೆ. ಎಳ್ನೀರು ನಿಮಗೆ ಸಿಗಲ್ಲ ಎವ್ರಿಡೇ ಅನ್ನೋ ಹಾಗಿದ್ರೆ ನೀವು ಪ್ಲೇನ್ ನೀರಲ್ಲೂ ಕೂಡ ಇದನ್ನು ಕುಡಿಬಹುದು. ಸೊ ನಾನು ಎಳ್ನೀರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. 1 ಎಳ್ನೀರು ಎಷ್ಟಿರುತ್ತಲ್ಲ ಅಷ್ಟು ನಾನು ಇದಕ್ಕೆ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು 1 ಗ್ಲಾಸ್ ಮಾಡ್ಕೊಂಡು ಕುಡಿತೀನಿ. ಒಂದು ಅರೌಂಡ್ 350 ml ಅಷ್ಟು ನಾನು ಮಾಡಿಕೊಂಡು ಇದನ್ನು ಕುಡಿತೀನಿ. ಸೊ ನೋಡ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್, ಸಖತ್ತಾಗಿ ವರ್ಕ್ ಮಾಡುತ್ತೆ. ಇದನ್ನ ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ತಗೋಬೇಕಾಗತ್ತೆ. ಏನಕ್ಕೆ ಅಂದ್ರೆ ಈಗ ಸಮ್ಮರ್ ಕೂಡ ಹೌದು, ನಮ್ಗೆ ಹೈಡ್ರೇಷನ್ ಎಷ್ಟು ನಾವು ತಗೊಂಡ್ರು ಕೂಡ ಅದು ಸಾಲ್ದೇನೆ. ಸೊ ಇದು ನಮ್ಮ ಹೈಡ್ರೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಅಂಡ್ ವೈಟಮಿನ್ ಸಿ ಇದೆ ಇದರಲ್ಲಿ, ಇದು ಫ್ಯಾಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹೆಲ್ತ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ, ಯಾಕಂದ್ರೆ ಆಮ್ಲ ಹಾಕಿದೀವಲ್ಲ ಬೆಟ್ಟದ ನೆಲ್ಲಿಕಾಯಿ. ಅಂಡ್ ಹೇರ್ ಹೆಲ್ತ್ಗೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಮ್ಯುನಿಟಿ ಕೂಡ ಕೊಡುತ್ತೆ, ಮೆಟಬಾಲಿಸಮ್ ಕೂಡ ಬೂಸ್ಟ್ ಮಾಡುತ್ತೆ. ಅಂಡ್ ನಾನು ಎಲ್ಲ ಯಾವ್ದ್ಯಾವ್ದು ಏನೇನ್ ಬೆನಿಫಿಟ್ ಕೊಡುತ್ತೆ ಅಂತ ನಾನು ವಿಡಿಯೋ ಮಾಡುವಾಗ ಹೇಳಿದೀನಿ. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಅಂಡ್ ಇದನ್ನ ನೀವು ಖಾಲಿ ಹೊಟ್ಟೆಗೆ 21 to 30 days ಇದಕ್ಕೆ ಟೈಮ್ ಕೊಡಿ. ಯಾಕಂದ್ರೆ ಟೈಮ್ ಬೇಕಾಗುತ್ತೆ ಇದಕ್ಕೆ.
ಅರೆ ನಂಗೆ 7 ಡೇಸ್ ಬೇಕು 15 ಡೇಸ್ ಬೇಕು ಅಂತ ಅನ್ಕೋಬೇಡಿ. ಅದು ಡಿಫ್ರೆನ್ಶಿಯೇಟ್ ಆಗುತ್ತೆ, ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 21 to 30 ಡೇಸ್ ರೆಗ್ಯುಲರ್ಲಿ ಎವ್ರಿ ಡೇ ಇದನ್ನ ಮಾರ್ನಿಂಗ್ ಮಾಡ್ಕೊಂಡು ಫ್ರೆಶ್ ಆಗಿ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗಿರುತ್ತೆ. ನೀವು ಡ್ರಾಸ್ಟಿಕ್ ಆಗಿ ಚೇಂಜಸ್ ನೋಡ್ತೀರಾ ನಿಮ್ಮ ಹೆಲ್ತ್ ಅಲ್ಲಿ, ನಿಮ್ಮ ಹೇರ್ ಹೆಲ್ತ್ ನಲ್ಲಿ, ನಿಮ್ಮ ಸ್ಕಿನ್ ನಲ್ಲಿ, ನಿಮ್ಮ ವೆಯ್ಟ್ ಲಾಸ್ ನಲ್ಲಿ, ನಿಮ್ಮ ಒಳ್ಳೆ ಬಾಡಿಯಲ್ಲಿ. ಸೊ ಎಲ್ಲದರಲ್ಲೂ ನೀವು ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಸೊ ಟ್ರಸ್ಟ್ ಮೀ, ಇದನ್ನ ಟ್ರೈ ಮಾಡಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅದು ಯಾವ ರೀತಿ ನಿಮಗೆ ವರ್ಕ್ ಮಾಡಿದೆ ಅಂತ. ಯಾಕಂದ್ರೆ ನಿಮ್ಮ ಕಾಮೆಂಟ್ಸ್ ಇಂದ ನನಗೂ ಇನ್ಸ್ಪಿರೇಷನ್ ಸಿಗುತ್ತೆ, ಬೇರೆಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ, ಅಂಡ್ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಟೇಸ್ಟ್ ಮಾತ್ರ A1 ಸಖತ್ತಾಗಿದೆ, ಟೇಸ್ಟ್ ಆಸಮ್ ಆಗಿದೆ, ಅಂಡ್ ಯು ವಿಲ್ ಎಂಜಾಯ್ ದಿಸ್ ಡ್ರಿಂಕ್. ಅಷ್ಟು ಚೆನ್ನಾಗಿದೆ. ಇದಕ್ಕೆ ಹನಿ ಕೂಡ ಹಾಕೋಬಹುದು, ಬಟ್ ಬೇಡ ಅಂತಾನೆ ಹೇಳ್ತೀನಿ. ಹಾಗೆ ಕುಡೀರಿ, ಸಖತ್ತಾಗಿರುತ್ತೆ, ಸಖತ್ತು ಟೇಸ್ಟಿ ಆಗಿರುತ್ತೆ. ಆಮೇಲೆ ನಾನು ಸ್ವಲ್ಪ ನನಗೆ ಮಾರ್ಚ್ ಮಂತ್ ನಲ್ಲಿ ಬರ್ಡೇಸ್, ಆಮೇಲೆ ಸ್ವಲ್ಪ ಈವೆಂಟ್ಸ್ ಈ ತರ ತುಂಬಾ ಇತ್ತು, ಹಬ್ಬ ಕೂಡ ಇತ್ತು. ಸೊ ನಾನು ಮಾರ್ಚ್ ಮಂತ್ ಅಲ್ಲಿ ನನಗೆ ಡಯಟ್ ಮಾಡಕ್ ಆಗಿಲ್ಲ. ನನಗೆ ಚೆನ್ನಾಗಿ ತಿಂದಿದ್ದೀನಿ ಅಂಡ್ ನನ್ನ ವೆಯ್ಟ್ ಗೇನ್ ಕೂಡ ತುಂಬಾ ಸಖತ್ತಾಗಿದೆ. ಬಟ್ ಈಗ ವೆಯ್ಟ್ ಲಾಸ್ ನಲ್ಲಿ ಇದ್ದೀನಿ ಅಂಡ್ ಈ ಡ್ರಿಂಕ್ ನ ಈ ಒಂದು ವಾರದಿಂದ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ನೀವು ಒಂದು ವಾರದಲ್ಲಿ ನೋಡ್ಬೋದು, ಆಕ್ಚುಲಿ ನನ್ನ ಸ್ಟಮಕ್, ನನ್ನ ಬೆಲ್ಲಿ ಇದೆಯಲ್ಲ 5 months ಪ್ರೆಗ್ನೆಂಟ್ ಅನ್ನೋ ರೀತಿ ಆಗಿತ್ತು. ಆ ರೀತಿ ನನ್ಗೆ ಫ್ಯಾಟ್ ಬಂದಿತ್ತು. ಬಟ್ ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ವಿತೌಟ್ ಎಕ್ಸಸೈಸ್. ನಾನು ಇನ್ನೂ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು 5000 to 6000 ಸ್ಟೆಪ್ಸ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎವ್ರಿ ಡೇ. ಇನ್ನು ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂಡ್ ನಾಳೆಯಿಂದ ನಾನು ನನ್ನ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಯು ಕ್ಯಾನ್ ಸಿ ನನ್ನ ಎಕ್ಸಸೈಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, ಸಖತ್ತಾಗಿ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಇನ್ನು ಫ್ಲಾಟ್ ಆಗಬೇಕು, ಬಟ್ ಇದು ನನ್ನ ಹೊಟ್ಟೆ ಇದೆಯಲ್ಲ ಫುಲ್ ಸ್ವಲ್ಪ ಹೀಗೆ ಬಂದಿತ್ತು. ಬಟ್ ಈ ಡ್ರಿಂಕ್ನ ಆ್ಯಂಡ್ ವಿತ್ ಬ್ಯಾಲೆನ್ಸ್ಡ್ ಡಯಟ್ ಅದ್ರ ಜೊತೆಲಿ ನಾನು ತಗೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಆ್ಯಂಡ್ ಒಬ್ರು ಕಮೆಂಟ್ ಮಾಡಿದ್ರು ನನಗೆ ನನ್ನ ಪ್ರೀವಿಯಸ್ ವೆಯ್ಟ್ ಲಾಸ್ ಡ್ರಿಂಕ್ನಲ್ಲಿ, ವೆಯ್ಟ್ ಲಾಸ್ ಡ್ರಿಂಕ್ ಶೇರ್ ಮಾಡ್ತೀರಾ, ಕ್ಯಾಲರಿ ಡಿಫಿಷಿಯೆಂಟ್ ಇಲ್ಲ ಅಂದರೆ ವೆಯ್ಟ್ ಲಾಸ್ ಆಗಲ್ಲ ಅಂತ. ಸೊ ಪ್ಲೀಸ್ ಟ್ರೈ ಟು ವಾಚ್ ಮೈ ಫುಲ್ ವಿಡಿಯೋ. ನನ್ನ ವಿಡಿಯೋನ ಫುಲ್ ನೋಡಿ ಆಮೇಲೆ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಫುಲ್ ವಿಡಿಯೋದಲ್ಲಿ ಯಾವಾಗಲೂ ಅದೇ ಹೇಳೋದು, ನೀವು ಡಯಟ್ ಮಾಡಲೇಬೇಕಾಗುತ್ತೆ, ಬ್ಯಾಲೆನ್ಸ್ ಡಯಟ್ ಇರಬೇಕಾಗುತ್ತೆ. ಆಯಿಲಿ ಫುಡ್ ತಿನ್ನಬೇಡಿ, ಶುಗರ್ ತಿನ್ನಬೇಡಿ, ಆಮೇಲೆ ಮೈದಾ ತಿನ್ನಬೇಡಿ, ಪ್ರೊಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಇದೇನು ತಿನ್ನಬೇಡಿ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಊಟನೇ ತಿನ್ನಿ, ಲಿಮಿಟಾಗಿ ತಿನ್ನಿ ಅಂತಲೇ ಹೇಳೋದು ನಾನು ಯಾವುದೇ ವೆಯ್ಟ್ ಲಾಸ್ನಲ್ಲಿ. ಯಾಕಂದರೆ ಡಯಟ್ 80% ಡಯಟ್ ವರ್ಕ್ ಮಾಡುತ್ತೆ, 20% ಮಾತ್ರ ಎಕ್ಸಸೈಸ್ ಅಥವಾ ವಾಕಿಂಗ್ ವರ್ಕ್ ಮಾಡೋದು. ಯಾಕಂದರೆ ನಾವೇನು ತಿಂತೀವಲ್ಲ ಅದಿನ್ನು ಸ್ವಲ್ಪ ನಮಗೆ ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡೋಕ್ಕೂ ಕೂಡ, ಸ್ಟ್ರೆಂತ್ ಗೇನಿಂಗ್ ಕೂಡ ಹೆಲ್ಪ್ ಮಾಡುತ್ತೆ ಎಕ್ಸಸೈಸಸ್. ಆ್ಯಂಡ್ ನಮ್ಮ ಎಕ್ಸಾಕ್ಟ್ ಫ್ಯಾಟ್ ಲಾಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಮಗೆ ಫ್ಯಾಟ್ ಲಾಸ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ನೀವು ಡಯಟ್ ಮಾಡಲ್ಲ, ಎಕ್ಸಸೈಸ್ ಮಾಡ್ತೀನಿ ಅಂದರೆ ಅದು ನಿಮಗೆ ವರ್ಕ್ ಆಗೋದಿಲ್ಲ. ನಾನು ಎಲ್ಲ ವಿಡಿಯೋದಲ್ಲಿ ಇದೇ ಹೇಳೋದು. ಸೊ ಪ್ಲೀಸ್ ನನ್ನ ಫುಲ್ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಯಾವುದೇ ವೆಯ್ಟ್ ಲಾಸ್ ಜರ್ನಿ ಆಗಲಿ, ಕ್ಯಾಲರಿ ಡಿಫಿಸಿಟ್ ಅಂದರೆ ನೀವು ಬ್ಯಾಲೆನ್ಸ್ ಡಯಟ್ ತಗೊಳ್ಳೇಬೇಕು, ಆಗಲೇ ವೆಯ್ಟ್ ಲಾಸ್ ಆಗೋದು. ನಾನು ಡಯಟ್ ಮಾಡಬೇಡಿ, ಚೆನ್ನಾಗಿ ತಿನ್ನಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಯಾವ ವಿಡಿಯೋದಲ್ಲೂ ನಾನು ಹೇಳಿಲ್ಲ. ಸೊ ವಾಚ್ ಮೈ ವಿಡಿಯೋಸ್ ಕಂಪ್ಲೀಟ್ಲಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನಾನು ಸ್ಕಿನ್ ಕೇರ್ ಬಗ್ಗೆನೂ ಕೂಡ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಬಗ್ಗೆನೂ ನಾನು ಹಾಕ್ತಾ ಇದ್ದೀನಿ ಆ್ಯಂಡ್ ಎಕ್ಸಸೈಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ವಿಡಿಯೋಸ್ನ ವಾಚ್ ಮಾಡಿ. ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋಸ್ನ ಜಾಸ್ತಿ ನೋಡ್ತಾ ಇಲ್ಲ, ಬಟ್ ನಾನ್ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ನಾನ್ ಸಬ್ಸ್ಕ್ರೈಬರ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಪ್ಲೀಸ್ ನನ್ನ ಈ ವರ್ಷ ಅಟ್ಲೀಸ್ಟ್ ನಾನು 6 lakh या 7 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಹೆಲ್ಪ್ ಇಲ್ಲ ಅಂದರೆ ಆಗಲ್ಲ. ಪ್ಲೀಸ್ 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 ನಿಮ್ಮ ಹೆಲ್ಪ್ ಇದ್ರೆ ನಾನು 1 million ಕೂಡ ಹಿಟ್ ಆಗ್ಬೋದು. ಅಂದರೆ 1 million ಕೂಡ ನಾನು ರೀಚ್ ಆಗ್ಬೋದು, ಅಂದರೆ 10 lakh ಸಬ್ಸ್ಕ್ರೈಬರ್ಸ್. ಬಟ್ ನಿಮ್ಮ ಹೆಲ್ಪ್ ಬೇಕು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡೇನು ಕೊಡೋದಿಲ್ಲ ಫ್ರೆಂಡ್ಸ್, ಜಸ್ಟ್ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಆ್ಯಂಡ್ ನನ್ನ ವೀಡಿಯೋಸ್ನ ಜಸ್ಟ್ ನೋಡಿ, ಇಷ್ಟು ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಬಾಯ್.